ವರ್ಕ್ ಮಾಡ್ತಾ ಇದ್ದೀರಿ? ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಚಲಗೇರೆ ಎಂಬ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ತರಗತಿ ಮಕ್ಕಳು ಓದ್ತಕ್ಕಂಥ ಮಕ್ಕಳು. ಇಲ್ಲಿ ನೋಡಿ, ಇವತ್ತು ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವ್ರು ನೋಡ್ಬೇಕು, ಸ್ಕೂಲಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಏನ್ ನಡೀತಾ ಇದೆ, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನ ನಿಮ್ ಕಣ್ಣೆದುರು ತಂದಿಡ್ತಾ ಇದೀವಿ. BR ಪಾಟೀಲ್ ಅವರೇ ನೋಡಿ, ಟೀಚರ್ಸ್ ಗಳಿಗೆ ಒಂದು ಪಾಠ ಮಾಡೋಕೆ, ನೀಟಾಗಿ ಪಾಠ ಮಾಡೋದಕ್ಕೆ ಒಂದು ಬೋರ್ಡ್ ಇಲ್ಲ. ನಿಮಗೆ ಒಂದು ಬೋರ್ಡ್ ಒದಗಿಸ್ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿನೇ. ಯಾಕಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಬರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ನೀಟಾಗಿ ಪಾಠ ಮಾಡೋಕೆ ಟೀಚರ್ಸ್ ಗಳಿಗೆ ಒಂದು ಬೋರ್ಡ್ ಇಲ್ಲ ಅಂತಂದ್ರೆ ಇದು ಎಂತ ನಾಚಿಕೆಗೇಡಿನ ಸಂಗತಿ ರೀ. ಈ ತಾಲೂಕಿನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದು ಗಮನಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಶಾಸಕರದು. ಇವತ್ತು ಈ ಒಂದು ಬೋರ್ಡ್ ಇಲ್ಲದ ವ್ಯವಸ್ಥೆ ಇರ್ತಕ್ಕಂಥ ಶಾಲೆಯನ್ನು ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ನೀವು ಮಾಡ್ತಕ್ಕಂಥ ದಕ್ಷ ರಾಜಕಾರಣಿನ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡಿದ್ರೆ ನಿಮ್ಮ ಕೈ ಕೆಳಗೆ ಇದನ್ನ ಭ್ರಷ್ಟರನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡ್ತಿದ್ದಾರೆ ಹೊರತು ನೀವು ಮಕ್ಕಳಿಗಾಗಿ ಸ್ಕೂಲಿಗಾಗಿ ಏನು ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಇಲ್ಲಿ CRP ಅವರು ನಿನ್ನೆನೆ ಬಂದು ಭೇಟಿಯಾಗಿದ್ದಾರೆ. ಈ ಸ್ಕೂಲಿಗೆ ಭೇಟಿ ಕೊಟ್ಟು ವಿಸಿಟ್ ಕೊಟ್ಟು ವರದಿ ತಗೊಂಡು ಹೋಗಿದ್ದಾರೆ. ಮತ್ತು ಇವತ್ತು ವರದಿ ತಗೊಂಡು ಹೋಗಿ ಯಾರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ BO ಕೊಡ್ತಾ ಇದ್ದಾರೆ. BO ಅವರೇ, ನೀವು ಚೇರ್ ಅಲ್ಲಿ ಕುತ್ಕೊಂಡು AC ರೂಮ್ ಅಲ್ಲಿ ಕುತ್ಕೊಂಡು ನೀವು ಮಕ್ಕಳಿಗೆ ಏನ್ ಪಾಠ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇಲ್ಲ. ನೀವು ಬೇಕಾದ ಮೂಲ ಸೌಕರ್ಯಗಳನ್ನ ಅದಾವ ಇಲ್ಲ ಅಂತ ನೋಡ್ತಾ ಇಲ್ಲ. ನೀವು ನೋಡಿ, ಕಣ್ಣು ತೆಗೆದು ನೋಡಿ. ಇಲ್ಲಿ ನಿಮಗೆ ನಾಚಿಕೆ ಆಗ್ಬೇಕು. 2 ವರ್ಷದಿಂದ ಇದೇ ಬೋರ್ಡ್ ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಎಂತ ಅಧಿಕಾರಿಗಳು ನೀವು, ಎಂತ ಲಜ್ಜೆಗೆಟ್ಟ ಅಧಿಕಾರಿಗಳು ನೀವು. ಇಂಥ ಪಾಠ ಮಾಡೋದಕ್ಕೆ 1ರಿಂದ 8ನೇ ತರಗತಿ ಇರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ 8ನೇ ತರಗತಿ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ಗಣಿತ ಮ್ಯಾಥಮೆಟಿಕ್ಸ್ ಒಂದು ಲೆಕ್ಕ ಬಿಡಿಸ್ಬೇಕಾದ್ರೆ ಬೋರ್ಡ್ ನೀಟಾಗಿ ಬೇಕು. ಆ ಮಕ್ಕಳು ಯಾವ ರೀತಿ ತಿಳ್ಕೋಬೇಕು? ಇಲ್ಲಿ ಕರೆಕ್ಟ್ ಆಗಿ ಒಂದು ಬೋರ್ಡ್ ಇಲ್ಲ. ಕೊಳತು ಹೆಂಗಾಗಿದೆ ನೋಡಿ, ನೋಡಿ ಯಾವ ರೀತಿ ಇದೆ ನೋಡಿ. ಇಂಥ ಬೋರ್ಡ್ ನಲ್ಲಿ ಪಾಠ ಮಾಡ್ತಾ ಇದ್ದಾರೆ ಟೀಚರ್ಸ್ಗಳು. ಇಲ್ಲಿ ಇರ್ತಕ್ಕಂಥ HM ಅವರನ್ನು ಕಣ್ಣು ಮುಚ್ಕೊಂಡು ಕೂಳ್ತಿದಾರ. ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡು ಇವತ್ತು ಸ್ಕೂಲ್ ನಡೆಸೋದಕ್ಕೆ ನಾಚಿಕೆ ಬರಲ್ಲ ಸರ್ ನಿಮಗೆ? ಇವತ್ತು DDP ಅವರು ಕೂಡ ಇದನ್ನ ಗಮನಿಸಬೇಕು, ಕಮಿಷನರ್ ಕೂಡ ಇದು ಗಮನಿಸಬೇಕು. ವ್ಯವಸ್ಥೆ ಇಟ್ಟಿದಾರಲ್ಲ, ಇದಕ್ಕೆ ಏನಂತ ಹೇಳಬೇಕು? ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಇವತ್ತು ಜಿಲ್ಲೆಯಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆಯನ್ನು ಯಾಕೆ ಹಿಂದೆ ಉಳಿತಾ ಇದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತಂದ್ರೆ ಇದನ್ನ ನೇರ ಕಾರಣ. ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡೋಕೆ ಇಲ್ಲಿ ರಾಜಕಾರಣಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು ಒದಗಿಸಿಕೊಡೋಕೆ ಆಗ್ತಾ ಇಲ್ಲ. ಬಂದಿರತಕ್ಕಂತ ಅನುದಾನವನ್ನು ಯಾವ ರೀತಿಯಾಗಿ ನುಂಗಿ ನೀರು ಕುಡೋಣ ಅನ್ನೋದ್ರಲ್ಲೇ. ಸರ್ ನಮಸ್ತೆ, ಪ್ರವೀಣ್ ಯಳಸಂಗಿ ಅಂತ ಹೇಳಿ. ಸರ್ ನಿನ್ನೆ ಸ್ಕೂಲಿಗೆ ವಿಸಿಟ್ ಕೊಟ್ರಿ? ನಿನ್ನೆ ಈ ಸ್ಕೂಲಿಗೆ ವಿಸಿಟ್ ಕೊಟ್ರಿ ನೀವು ರೀ? ಸರ್ ನಿನ್ನೆ ವಿಸಿಟ್ ಕೊಟ್ರಿ ಅಂದ್ರೆ ಇಲ್ಲಿ ಏನು ನೋಡ್ರಿ ಸರ್, ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಯಾವ್ದು ರೀತಿಯಾಗಿ ವರದಿ ಕೊಟ್ರಿ? ಇಲ್ಲಿ ಏನದ ಇಲ್ಲ ಅದ್ರ ಬಗ್ಗೆ ಇಲ್ಲಿ ಏನೇನು ನೋಡ್ಕೊಂಡು ಹೋಗಿರಿ ಸರ್ ನಿನ್ನೆ? ನಿನ್ನೆ ಮೇಡಮ್ ಅಲ್ಲಿ ನಮ್ದು ಆನ್ಲೈನ್ ಸ್ವಲ್ಪ ಕೆಲಸ ಇದೆ, ಹುಡುಗರು ಆನ್ಲೈನ್ ಅಟೆಂಡೆನ್ಸ್ ಮಾಡ್ತಿದ್ರೆ ನಿನ್ನೆ ವಿಸಿಟ್ ಮಾಡಿದ್ವಿ. ಹಾಂ ಸರ್, ಹುಡುಗರಿಗೆ ಪೇಜ್ ಅಟೆಂಡೆನ್ಸ್ ಬಂದ್ರಲ್ಲಿ ಅವ್ರನ್ನ ಪ್ರಗತಿಯಾಗಿ ಕೆಲಸ. ಹಾಂ ಸರ್, ನಿನ್ನೆ ನೀವು ಇಲ್ಲಿ ಒಬ್ಬ ಮೇಲಾಧಿಕಾರಿ HM ಅವರ ಮೇಲೆ ಮೇಲಾಧಿಕಾರಿಗಳಾಗಿ ಈ ಸ್ಕೂಲಿಗೆ ಬರ್ತೀರಿ ಅಂತಂದ್ರೆ ಇಲ್ಲಿ ಸ್ಕೂಲಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ನಿಗಾ ವಹಿಸ್ಬೇಕಲ್ಲ, ನಿಮ್ಮ ಜವಾಬ್ದಾರಿ ಹೌದಾ ಅಲ್ವೋ? ಮತ್ತೆ 2 ವರ್ಷದಿಂದ ಈ ರೀತಿಯಾದ ಬೋರ್ಡ್ ಮೇಲೆ ಪಾಠ ಮಾಡ್ತಾ ಇದಾರಂದ್ರ ನಮ್ಮ ಸರ್ಕಾರಕ್ಕೆ ಏನು ಅನುದಾನ ಅದನೋ ಇಲ್ಲೋ, ನಿಮಗೆ ಕೊಡ್ತಾ ಇದಾರೋ ಇಲ್ಲೋ? ಇಲ್ಲ ಸರ್, ನೀವು ವರದಿ ಕೊಡ್ಬೇಕಲ್ಲ. ಇಲ್ಲಿ ಮಕ್ಕಳು ಬೇಕಾದಂತ ಕುಂದುಕೊರತೆಗಳ ಬಗ್ಗೆ ನೀವು ವರದಿ ಮಾಡ್ಬೇಕಲ್ಲ. ಇಲ್ಲಿ ಇಲ್ಲ ಇದು ಅಂತೇಳಿ ನೀವು ವರದಿ ಮಾಡ್ಬೇಕಲ್ಲ, ನೋಡ್ಬೇಕಲ್ಲ, ಅಬ್ಸರ್ವೇಷನ್ ಇರ್ಬೇಕಲ್ಲ ನಿಮ್ದು. ನೀವು ಬರ್ತೀರಿ, ಬಂದು ಯಾವ ಕೆಲಸಕ್ಕೆ ಆನ್ಲೈನ್ ಮಾಡಿದ್ರಿ, ಬಂದ್ರಿ, ಮುಗಿಸ್ಕೊಂಡ್ರಿ, ಹೋದ್ರಿ. ಇಲ್ಲಿ ಬೇಕಾದಂತ ಮೂಲ ಸೌಕರ್ಯಗಳ ಬಗ್ಗೆದಾಗ, ಮಕ್ಕಳ ಬಗ್ಗೆದಾಗ ಕಾಳಜಿ ವಹಿಸೋರು ಯಾರು? ಸರ್ ಕರೆಕ್ಟ್ ಅದ, ಆನ್ಲೈನ್ ಹಾಕ್ಬೋದು. ನೀವು ಬಂದು ನೋಡ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಹೌದೋ ಇಲ್ಲೋ? ನೀವು ನಿಗಾ ವಹಿಸ್ಬೇಕಾದ ಜವಾಬ್ದಾರಿ ಹೌದೋ ಇಲ್ಲೋ? ಬಂದು ಹೋಗ್ತೀರ, ಬರೀ ಬಂದು ನೋಡ್ಕೊಂಡು ಹೋಗ್ತೀರ ಅಷ್ಟೇ. ಅದು ಏನದ ಇಲ್ಲ ಅಂತ ಅದ್ರ ಬಗ್ಗೆದಾಗ ನಿಗಾ ವಹಿಸಲ್ಲ, ಅದ್ರ ಬಗ್ಗೆದಾಗ ಅಬ್ಸರ್ವೇಷನ್ ಇಲ್ಲ ನಿಮ್ದು. ಸುಮ್ಮನೆ ಇಲ್ಲಿ ವಿಸಿಟ್ ಅದ, ವಿಸಿಟ್ ಕೊಡ್ತೀರಿ ಹೋಗ್ತೀರ ಅಷ್ಟೇನಾ? ಆಯ್ತು, ನಿಮ್ದು ಡ್ಯೂಟಿ ಅಷ್ಟೇ, ಬರೋದು, ವಿಸಿಟ್ ಕೊಡೋದು, ಒಂದು ಸಿಗ್ನೇಚರ್ ಮಾಡೋದು, ಹೋಗ್ಬಿಟ್ರೆ ಮುಗಿದು ಹೋಯ್ತಾ? ಆ ಸ್ಕೂಲಿನ ಬಗ್ಗೆದಾಗ ನೀವು ವರದಿ ಕೊಟ್ಟಂಗ ಇಂಥ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿಬೇಕಾದ್ರೆ ಇಂಥ ಬೋರ್ಡ್ ಮೇಲೆ ಪಾಠ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರೇನು? ಸರ್ ಒಪ್ಕೊಂಡೆ ನಾನು, ಸೆಕೆಂಡ್ರಿ, ಬಟ್ ಬೇಕಾದಂತ ಈಗ ಆಲ್ರೆಡಿ ಬೋರ್ಡ್ ಇದೆ, ಅದನ್ನ ಯಾವ ರೀತಿ ಅದಂದ್ರೆ ಯಾವ ಸೇಪಲ್ಲಿ ಇದೆ ಅನ್ನೋದು ನೀವು ಏನಾದ್ರೂ ಕಣ್ಣಾರ ನೋಡಿದ್ರ? ಏನಾದ್ರೂ ನೀವು ಆನ್ಲೈನ್ ಬಂದ್ರೆ ನೋಡ್ಬೋದು ಸರ್, ನಾನು ತೋರಿಸ್ತೀನಿ. ನೀವು ಆನ್ಲೈನ್ ಬಂದ್ರೆ
ವಿಡಿಯೋ ಕಾಲಲ್ಲಿ ಬಂದರೆ ನೀವು ಬೋರ್ಡ್ ನೋಡ್ಬೋದು ಯಾವ ವ್ಯವಸ್ಥೆಯಲ್ಲಿ ಬೋರ್ಡ್ ಇದೆ ಅಂತೇಳಿ. ಆ ಬೋರ್ಡಲ್ಲಿ ಯಾವ ರೀತಿ ಪಾಠ ಮಾಡ್ಬೇಕು ಟೀಚರ್ಸ್ಗಳು ನಿಮ್ಮ ಜವಾಬ್ದಾರಿ ಹೌದಲ್ಲ ಸರ್. ಇಲ್ಲಿ ಬೇಕಾದಂಥ ಮೂಲ ಸೌಲಭ್ಯದ ಬಗ್ಗೆದಾಗ ನೀವು ಇಲ್ಲಿ HM ಅವರಿಗೆ ಡೈರೆಕ್ಷನ್ ಮಾಡ್ಬೇಕಲ್ಲ, ಇದನ್ನ ಇಲ್ರಿ ಇದು ಸರಿ ಮಾಡ್ಸ್ರಿ ಅಂತ ನೀವು ಹೇಳ್ಬೇಕಾಗಿತ್ತಲ್ಲ. ಅಂದ್ರೆ ಗೌರ್ಮೆಂಟ್ ಸ್ಕೂಲು ಯಾವ ರೀತಿಯಾಗಿ ಬಂದು ನಮ್ದೇನು ಕೆಲಸಪ್ಪ, ಬರೋದು ವಿಸಿಟ್ ಕೊಡೋದು ಸಿಗ್ನೇಚರ್ ಮಾಡಿದ್ವಿ ಬಂದಿವಿ ಅನ್ನೋದು ಅಷ್ಟು ಬಿಟ್ರೆ ಮುಗುತ್ತಾ? ನೀವು ಅಷ್ಟೇ ಮಾಡೋದಾ? ಮತ್ತೆ ಅಷ್ಟೇ ಮಾಡಿದ್ರಿ ಅನ್ನೋದು ಮೇಲ್ನೋಟಕ್ಕೆ ಇಲ್ಲಿ ಕಾಣುತ್ತೆ ಸರ್. ನೀವು ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ನಿನ್ನೆನೆ ಬಂದಿದ್ದೀರಿ, ನಾವು ಇವತ್ತು ಬಂದಿದ್ದೀವಿ, ನೀವು ನಿನ್ನೆನೆ ಬಂದಿದ್ರಿ ಹೌದಾ? ನಿನ್ನೆ ಬಂದರೆ ಇಲ್ಲಿರ್ತಕ್ಕಂಥ ಬೋರ್ಡ್ ಬಗ್ಗೆದಾಗ ನಿಗಾ ವಹಿಸ್ಬೇಕಾಗಿತ್ತಲ್ಲ. ಇದು ಎಂಥ ಬೋರ್ಡ್ ಅದಾವ, ಮಕ್ಕಳಿಗೆ ಬೇಕಾದಂಥ ಸಲಕರಣೆಗಳು ಅದಾವೋ ಇಲ್ವೋ? ಏನು ಸರ್, ನಿಮ್ಮ ಮಕ್ಕಳನ್ನು ಇದೇ ರೀತಿ ಇಂಥ ಸ್ಕೂಲಲ್ಲಿ ಕಲಿಬೇಕಾದ್ರೆ ನಿಮ್ದು ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಇಲ್ಲಿ ಬೇರೆಯವ್ರ ಮಕ್ಕಳು ಕಲಿತಾರಂದ್ರೆ ಅಷ್ಟೇ ಜವಾಬ್ದಾರಿ ನಿಮ್ಮದು ಕೂಡ ಹೌದು. ನೀವು ಗೌರ್ಮೆಂಟ್ ಪೇಮೆಂಟ್ ತೊಗೋತೀರಲ್ವಾ, ಅದು ತೊಗೊಳತ್ತ ಪೇಮೆಂಟ್ಗೆ ಅದನ್ನು ನಿಯತ್ತ ಕೆಲಸ ಮಾಡ್ರಿ. ಇದನ್ನೇ ನಾವು BO ಅಲ್ಲ DDP ಅವರು ಕೂಡ ಮಾತಾಡ್ತೀವಿ ಇಲ್ಲಿ ಸ್ಕೂಲಿನ ವ್ಯವಸ್ಥೆ ಬಗ್ಗೆ. ಅಲ್ಲ ಸರ್, ಏನು ನೀವು ಇಲ್ಲಿ ಬರ್ತೀರಿ, ಇದು ವಿಸಿಟ್ ಕೊಡ್ತೀರ ಅಂದ ಬಳಕೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆದಾಗ ನಿಗಾ ವಹಿಸ್ಬೇಕು. ಅಲ್ಲಿ ಟೀಚರ್ಸ್ ಪಾಪ ಅವ್ರು ಯಾವ ರೀತಿ ಪಾಠ ಮಾಡಬೇಕು, ಇರೋದೇ 3 ಜನ, ಅವ್ರು ಹೆಂಗೋ ಹ್ಯಾಂಡಲ್ ಮಾಡ್ತಾ ಇದ್ದಾರ. ಅದನ್ನೇ ಸರಿಯಾದ ಸಲಕರಣೆಗಳನ್ನು ಕೊಡ್ತಾ ಇಲ್ಲ, ನೀವು ವ್ಯವಸ್ಥೆ ಒದಗಿಸ್ಕೊಡ್ತಾ ಇಲ್ಲ ಟೀಚರ್ಸ್ಗಳಿಗೆ. ಮತ್ತೆ ಇಲ್ಲಿ ಬರ್ತಾರಂದ್ರೆ ಇದು ಏನು ಸರ್, ಇದಕ್ಕೆ ರೂಲ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಯಾವುದು ವ್ಯವಸ್ಥೆ ಇಲ್ಲ. ಈಗ ಬಂದು ಅಲ್ಲಿ ಅವ್ರೇನು ಗೆಸ್ಟ್ ಟೀಚರ್ ಒಬ್ರು ಇದ್ದಾರೆ, ಇನ್ನೊಬ್ರು ಟೀಚರ್ ಇದ್ದಾರೆ, ಅವ್ರು ಏನು ಒಂದು 2 ರೂಮಲ್ಲಿ ಅವ್ರು ಕ್ಲಾಸ್ ಮಾಡ್ತಾ ಇದ್ದಾರೆ, ಇನ್ನೆರಡು ರೂಮಲ್ಲಿ ಮಕ್ಕಳು ಓಡಾಡ್ತಾ ಇದ್ದಾವೆ. HM ಅವರು ಅವ್ರ ಕೆಲಸ ಅದಂತ ಹೊರಟು ಹೋಗ್ಬಿಟ್ರು. ಇದೇ ವ್ಯವಸ್ಥೆ ಸರ್ ಸರ್ಕಾರಿ ಶಾಲೆದು. ಈ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ CRC ಅವರು ಪ್ರತಿ ತಿಂಗಳು ಬಂದು ಈ ಸ್ಕೂಲಲ್ಲಿ ವಿಸಿಟ್ ಕೊಟ್ಟು ಇಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆದಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಬೇಕಾದಂಥ ಮೂಲ ಸೌಲಭ್ಯಗಳು, ಶಿಕ್ಷಕರು, ವ್ಯವಸ್ಥೆ ಅದನ್ನೋ ಇಲ್ಲೋ ಅನ್ನೋದ್ರ ಬಗ್ಗೆದಾಗ ರಿಪೋರ್ಟ್ ಕೊಡಬೇಕಾದವ್ರು ಯಾರು ಅನ್ನೋದಾದರೆ CRC ಅವರು ಬರ್ತಾರೆ, ಭೇಟಿ ಕೊಡ್ತಾರೆ. ಏನು ನಿನ್ನೆನೇ ಬಂದು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ವ್ಯವಸ್ಥೆನೂ ಏನು ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆದಾಗ ನಾವು ಫೋನ್ ಹಚ್ಚಿ ಕೇಳಿದ್ರೆ ಏನು ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಏನು ಬಂದಿದ್ದಾರೆ ಎಷ್ಟು ಅಂತಂದರೆ ಇಲ್ಲಿ LKG UKG ಸಂಕ್ಷನ್ ಆಗಿದಂತೆ ಆ ಮಕ್ಕಳದ್ದು ಅಟೆಂಡೆನ್ಸ್ ತೊಗೊಳಕ್ಕೆ ಬಂದಿದ್ದೀವಿ, ಆನ್ಲೈನ್ ಮಾಡ್ಕೊಂಡಿದ್ದೀವಿ, ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆದಾಗ ತಿಳಿಸ್ಬೇಕಾದವರು BO ಅವರಿಗೆ ರಿಪೋರ್ಟ್ ಕೊಡಬೇಕಾದವರು ಯಾರು ಸರ್? ನೀವೇ ಅಲ್ಲ, ನಾಗೇಂದ್ರ ಚುಂಚೋಳಿ ಸರ್ ಅವರೇ. ನೀವು ಕೊಡಬೇಕಲ್ಲ, ನೀವು ಕೊಟ್ಟಾಗ ಮಾತ್ರ ಅಲ್ಲಿ ಹೋಗಿ ಮುಟ್ಟೋದು. ಇಲ್ಲಿ ನಿಮ್ಮ ಕೆಲಸ ಏನು? ಈ ಸ್ಕೂಲಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆದಾಗ ನೀವು ಇಲ್ಲಿಂದ ಬರೆದುಕೊಂಡು ಹೋಗಿ ನೀವು BO ಅವ್ರು ಕೊಟ್ಟಾಗ ಮಾತ್ರ ಅವ್ರಿಗೆ ಗೊತ್ತಾಗೋದು. ಇವತ್ತು BO ಅವರು ಕೂಡ ಏನು ಮಾಡ್ತಾ ಇದ್ದೀರಿ, ಇವತ್ತು CRC ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ, ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಅದನೋ ಇಲ್ವೋ, ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬೋರ್ಡ್ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಕೂತ್ಕೊಳ್ಳುವುದಕ್ಕೆ, ಪಾಠ ಕೇಳುವುದಕ್ಕೆ ಒಂದು ಕೋಣೆಗಳಿಲ್ಲ, ವ್ಯವಸ್ಥಿತವಾದ ಕೋಣೆಗಳಿಲ್ಲ ಅಂತಂದರೆ ಮಕ್ಕಳು ಪಾಠ ಕೇಳೋದಾದ್ರಿ ಎಲ್ಲಿ, ಶಿಕ್ಷಕರು ಪಾಠ ಮಾಡೋದಾದ್ರಿ ಎಲ್ಲಿ? ಹೀಗಿರಬೇಕಾದ್ರೆ ಇವತ್ತು CRC ಅವರು ಬಂದು ಬರೀ ರಿಪೋರ್ಟ್ ಮಾಡ್ಕೊಂಡು ಹೋಗೋದಲ್ಲ ಸರ್, ಇಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆದಾಗ BO ಅವರಿಗೆ ರಿಪೋರ್ಟ್ ಕೊಡಬೇಕು. BO ಅವ್ರು ನೀವೇನು ಮಾಡಬೇಕು, ಇವತ್ತು ಈ ಒಂದು ಚಲಗೇರ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆದಾಗ ಇವತ್ತು ಶಾಸಕರ ಗಮನಕ್ಕೆ ತರಬೇಕು. ಇವತ್ತು ಶಾಸಕರು ಏನು ಮಾಡಬೇಕು, ಶಾಸಕರು ಗ್ರಾಮ ಮಟ್ಟದಿಂದ ಹಿಡಿದು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅನುದಾನದಿಂದ ಹಿಡಿದು ತಾಲೂಕು ಪಂಚಾಯತಿ, MLA ಫಂಡು, ಜಿಲ್ಲಾ ಪಂಚಾಯತಿ ಫಂಡು, ಇದರಲ್ಲೆಲ್ಲ ಇರ್ತಕ್ಕಂಥ ಫಂಡನ್ನು ತಂದು ಈ ಒಂದು ಶಾಲೆ ಅಂದರೆ ಶಿಕ್ಷಣ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಇವತ್ತು ಜಿಲ್ಲೆಯಲ್ಲಿ ಕೊಡಬೇಕು ಅಂತ ಅನ್ನೋದಾದರೆ ಮಕ್ಕಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಶಾಸಕರೇ. ಬರೀ ರಾಜಕೀಯ ಮಾಡೋದನ್ನು ಬಿಟ್ಟು ಮಕ್ಕಳಿಗೆ ಬೇಕಾದ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಿ. ಅದನ್ನು ನಾವು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ನಾವು 2 ವರ್ಷದಿಂದ ಇವತ್ತು ಈ ಹಿಂದೆ ಕರ್ತವ್ಯ ನಿರ್ವಹಿಸಿ ಹೋಗಿರ್ತಕ್ಕಂಥ ಶಿವಬಸಪ್ಪ ಟಕ್ಕಳಕಿಯವರೇ, ನಿಮಗೆ ನಾಚಿಕೆ ಆಗಬೇಕು. ಇಲ್ಲಿ 2024ರಿಂದ 2026ರವರೆಗೆ ಕರ್ತವ್ಯ ನಿರ್ವಹಿಸಿ ಹೋಗಿದ್ದೀರಿ. ಇವತ್ತು ಒಂದು ವ್ಯವಸ್ಥಿತವಾದ ಒಂದು ಬೋರ್ಡನ್ನು ಕಲ್ಪಿಸಿಕೊಡೋದಕ್ಕೆ, ಟೀಚರ್ಸ್ಗಳಿಗೆ ಪಾಠ ಮಾಡುವುದಕ್ಕೆ ಒಂದು ವ್ಯವಸ್ಥಿತವಾದ ಬೋರ್ಡ್ ಕಲ್ಪಿಸಿಕೊಡೋಕ್ಕೆ ನಿಮ್ಗೆ ಆಗಿಲ್ಲ ಅಂತ